ಏನ್ ಹಾಗೆ ನೋಡ್ತಾ ಇದ್ದೀರಾ? ಜಾಸ್ತಿ ನೋಡೋದಕ್ಕೆ ಹೋಗ್ಬಿಡಿ, ತುಂಬಾ ದೃಷ್ಟಿ ಆಗುತ್ತೆ. ಮಂಗಳಾರತಿ ತಗೊಳ್ಳಿ. ನೀವು ಮಾಡಿದ ಪೂಜೆ ಫಲ ಕೊಡ್ತೀರಿ. ವಾಟ್? ಹೌದು, ನೀವು ಮಾಡಿರೋ ಪೂಜೆಗೆ ಮೆಚ್ಚಿ ಆ ದೇವರು ಸತ್ಯನ ಹೊರಗೆ ತಂದ್ಬಿಟ್ಟ. ಯಾವ ಸತ್ಯ? ಏಜೆ ಮತ್ತೆ ಲೀಲಾ ಜೀವನದಲ್ಲಿ ಆಟ ಆಡಿರೋ ವ್ಯಕ್ತಿ ಯಾರು ಅನ್ನೋ ಸತ್ಯ. ಹೌದಾ? ಯಾರ ವ್ಯಕ್ತಿ? ಏಜೆ ಲೀಲಾ ಜೀವನದಲ್ಲಿ ಆಟ ಆಡಿರೋ ವ್ಯಕ್ತಿ ನೀನೇ. ಜೀವನದಲ್ಲಿ ಆಟ ಆಡಿರೋ ವಿಲನ್ ನೀನೇ ನೀನೇ ನೀನೇ. ಸುಳ್ಳು, ಎಲ್ಲ ಸುಳ್ಳು. ಯಾವ್ದು ಸುಳ್ಳು? ನೀನ್ ಹೇಳಿದ್ ಸುಳ್ಳು, ನೀನ್ ಹೇಳ್ಕೊಂಡ್ ಬಂದಿದ್ ಸುಳ್ಳು. ನಿನ್ ವೇಷ, ಮಾತು, ನಡೆ, ನುಡಿ ಎಲ್ಲಾನು ಸುಳ್ಳು. ನನ್ನ ಹತ್ರನೂ ಸುಳ್ಳು ಹೇಳ್ದೆ, ಆ ಹುಡುಗಿ ಹತ್ರನೂ ಸುಳ್ಳು ಹೇಳ್ದೆ, ಏಜೆ ಹತ್ರನೂ ಸುಳ್ಳು ಹೇಳ್ದೆ. ಸುಳ್ಳಿನ ಸಾಕ್ಷ್ಯ ನನ್ನ ಹತ್ರ ಇದೆ. ನಿನ್ ತಂಗಿ ನಿನಗ್ ಜೀವಂತವಾಗಿ ಬೇಕು ಅಂತಂದ್ರೆ ಆ ಏಜನ ನೀನು ಮದುವೆ ಆಗ್ಬೇಕು. ಅದ್ ಏನಿಲ್ಲ ಪವಿತ್ರ. ಅದ್ ಆಕ್ಚುಲಿ ಏನಾಯ್ತು ಅಂತಂದ್ರೆ ಹೇಳಿ ದೇವ್, ಅದ್ ಏನ್ ಹೊಸ ಸುಳ್ಳು ಹೇಳ್ತೀರಾ ಹೇಳಿ. ನೀನ್ ಟೆನ್ಷನ್ ಆಗ್ಬೇಡ ದೇವ್. ನಿಮ್ಮನ್ನ ನಾನು ದೇವ್ರು ಅಂತ ಅನ್ಕೊಂಡಿದ್ದೆ. ನನ್ ನಂಬಿಕೆಗೆ ದ್ರೋಹ ಮಾಡಿದ್ರಲ್ಲ, ನನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ ದೇವ್. ನಾನ್ ನಿಮ್ಗೆ ಏನ್ ಕಡಿಮೆ ಮಾಡಿದ್ದೆ ಅಂತ ಆ ಹುಡುಗಿ ಹಿಂದೆ ಬಿದ್ದಿದ್ದೀರಾ? ಇಲ್ಲ ಪವಿತ್ರ, ಇಲ್ಲ. ನಾನು ಆ ಹುಡುಗಿಯಿಂದ ಹೋಗಿದ್ದಲ್ಲ, ಆ ಹುಡುಗಿನೇ ಇದೆಲ್ಲ ಮಾಡಿದ್ದು. ನಾನು ಎಷ್ಟು ಬೇಡ ಬೇಡ ಅಂತ ತಳ್ತಿದ್ರು ಅವಳು ಮತ್ತೆ ಮತ್ತೆ ನನ್ನ ಹಿಂದೆನೆ ಬರ್ತಿದ್ಲು. ನೋಡು, ನನಗಿದೆಲ್ಲ ಏನು ಗೊತ್ತಿಲ್ಲ. ನೀನಿಲ್ಲ ಅಂತಂದ್ರೆ ನಾನು ಸತ್ಯ ಹೋಗ್ತೀನಿ ಅಂತೆಲ್ಲ ಬೆದರಿಸ್ತಿದ್ಲು. ಹೀಗಿದ್ದಾಗ ನಾನೇನ್ ಮಾಡೋದಕ್ಕಾಗುತ್ತೆ ಹೇಳು? ನೀನೇ ಹೇಳು. ಸಾಕು ದೇವ್, ನಾಟಕ ಆಡ್ಬೇಡಿ. ನಿಮ್ ಎಲ್ಲಾ ಮೆಸೇಜ್ಗಳು, ವಾಯ್ಸ್ ನೋಟ್ಗಳು ನಾನು ಕಣ್ಣಾರೆ ನೋಡಿದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದೀನಿ. ಅದನ್ನ ನೋಡಿದ್ರೇನೆ ಗೊತ್ತಾಗತ್ತೆ ನೀವ್ ಅವಳು ಹಿಂದೆ ಬಿದ್ದಿದ್ದೀರೋ ಅಥವಾ ಅವಳು ನಿಮ್ ಹಿಂದೆ ಬಿದ್ದಿದ್ದಾಳೋ ಅಂತ. ನೀವು ನನಗೆ ಡಿವೋರ್ಸ್ ಕೊಡೋ ಪ್ಲಾನ್ ಮಾಡಿದೀರಾ ಅಥವಾ ಆ ಹುಡುಗಿನ ಬೀಳ್ಸ್ಕೊಳ್ಳೋದಕ್ಕೋಸ್ಕರ ಅವಳ ಹತ್ರ ಹಾಗೆ ಹೇಳಿದೀರಾ? ಹೇಳಿ ದೇವ್, ಹೇಳಿ. ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಈ ತರ ಎಲ್ಲ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು ಪವಿತ್ರ ಅವರೇ. ನೋಡಿ, ನನ್ನ ನಂಬಿ ಇನ್ ಯಾವತ್ತೂ ಈ ತರ ಮಾಡೋದಿಲ್ಲ. ಬೇಕಿದ್ರೆ ನಿಮ್ಮೇಲಾಣೆ. ಬೇಡ, ನನ್ಮೇಲಾಣೆ. ನಮ್ಮ ಜೊತೆ ಕೆಲಸ ಮಾಡೋರ್ನ ನಮ್ಮ ಕುಟುಂಬ ಅನ್ಕೊಂಡ್ರೆ ಸಾಲದು, ಅವರು ನಂಬ್ಕೊಂಡು ಇನ್ನೊಂದು ಕುಟುಂಬನೂ ಇರುತ್ತೆ. ಆ ಕುಟುಂಬಕ್ಕೆ ಟೈಮ್ ಸರಿಯಾಗೆಲ್ಲ ಸಿಗ್ತಿದ್ಯಾ, ಅವ್ರು ಟೈಮ್ ಸರಿಯಾಗಿ ಊಟ ಮಾಡ್ತಿದಾರಾ, ಅಥವಾ ಇವ್ರು ಮಾಡೋ ಶೋಕಿಗಳಿಗೆ ಬಲಿಯಾಗಿ ಹಸ್ಕೊಂಡಿರ್ತಾರ ಅಂತಲೂ ತಿಳ್ಕೊಬೇಕಾಗತ್ತೆ. ಹೌದು ಏಜೆ, ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ, ತಿಂಗಳು ತುಂಬಿರೋ ಹೆಂಡತಿ, ವಯಸ್ಸಾಗಿರೋ ತಂದೆ ತಾಯಿ, 2 ಮಕ್ಕಳು. ಆದರೆ ಇವರು ಅದ್ರ ಯಾವ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಸಂಬಳನೆಲ್ಲ ಜೂಜಾಡಿ ಹಾಳು ಮಾಡ್ತಾರೆ. ಅಷ್ಟೇ ಅಲ್ಲ, ದುಡ್ಡು ಸೋತ್ಮೇಲೆ ದಿನ ಮನೆ ಕುಡ್ಕೊಂಡು ಹೋಗ್ತಾರೆ, ಅಲ್ಲಿರೋರ್ಗೆಲ್ಲ ಹೊಡಿತಾರೆ. ಮಕ್ಕಳು ಫೀಸ್ ಕಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಎಕ್ಸಾಮಿಗೆ ಕೂರ್ಸಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಅವ್ರ ಸಂಬಳನ ಡೈರೆಕ್ಟ್ ಆಗಿ ಅವ್ರ ಹೆಂಡತಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸಿದೆ. ಸಂಬಳ ಅವ್ರ ಹೆಂಡತಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಹೌದು ಸರ್, ಲೀಲಾ ಮೇಡಮ್ ಹೇಳ್ತಿರೋದು ನಿಜ. ಸ್ಯಾಲ್ರಿ ಇವರ ಹೆಂಡತಿ ಅಕೌಂಟ್ಗೆ ಡೆಪಾಸಿಟ್ ಆಗಿದೆ.
ಸಾರಿ ಸರ್, ಅದು ಜವಾಬ್ದಾರಿ ಇಲ್ಲ ಅಂದಲ್ಲಿ ನಿನಗೆ ಹೆಂಡತಿ ಮಕ್ಕಳಲ್ಲ ಯಾಕೆ? ಹಾ, ಇದೇ ಕೊನೆ. ಇನ್ನೊಂದ್ಸತಿ ನಿನ್ನ ಹೆಂಡತಿ ಮಕ್ಕಳು ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಕೆಲಸ ಸಿಗದೆ ಇರೋ ಮಾಡ್ಬಿಡ್ತೀನಿ. ಸಾರಿ ಸರ್. ನನ್ನ ನಂಬು ಪವಿತ್ರ. ಬಿಡಿ ನನ್ ಕೈನ. ಛೀ, ನಿಮ್ಮನ್ನ ನಂಬೋದಾ? ಪವಿತ್ರ ಪವಿತ್ರ ಪವಿತ್ರ, ಪ್ಲೀಸ್ ಪ್ಲೀಸ್, ನಿನ್ ಕೈ ಮುಗಿತೀನಿ, ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಹತ್ರ ಬರ್ಬೇಡಿ ದೇವ್, ದಯವಿಟ್ಟು ದೂರ ಇರಿ. ತಪ್ಪು ಮಾಡಿರೋ ನಾನೇ ಒಪ್ಕೊಳ್ತಾ ಇದ್ದೀನಲ್ವಾ, ಇನ್ನು ಯಾಕೆ ಹಠ ಮಾಡ್ತಾ ಇದ್ದೀರಾ? ಏನೋ ಮಂತಿನೋ ಕೆಲಸ ಮಾಡ್ಬಿಟ್ಟೆ. ಮನುಷ್ಯ ಅಂತಂದ್ಮೇಲೆ ತಪ್ಪು ಮಾಡೋದು ಸಹಜ. ಇದೊಂದ್ಸತಿ ಪವಿತ್ರ ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಇಲ್ಲ, ನೀವು ನನಗ್ ಮಾತ್ರ ಮೋಸ ಮಾಡಿದ್ರೆ ನಾನು ಕ್ಷಮಿಸ್ತಿದ್ನೋ ಏನೋ. ಆದ್ರೆ ನೀವು ಮೋಸ ಮಾಡಿರೋದು ಏಜಗೆ. ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಈಗ್ಲೇ ಹೋಗಿ ಏಜಗೆ ಎಲ್ಲ ವಿಷಯನೂ ಹೇಳ್ತೀನಿ. ನಿನಗೊಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ. ಅಂದ್ರೆ ಇದ ನಿಮ್ ನಿಜವಾದ ಮುಖ? ಸರಿ ಪವಿತ್ರ, ತಪ್ಪಾಗೋಯ್ತು, ಇದೊಂದು ಚಾನ್ಸ್ ಕೊಡಿ. ಇಲ್ಲ, ನಾನ್ ಕೊಡಲ್ಲ. ಮಾಡ್ಬೇಡ ಪವಿತ್ರ. ಇಲ್ಲ ದೇವ್, ನಾನು ಹೋಗ್ತೀನಿ. ಏಜಗೆ ಹೇಳೇ ಹೇಳ್ತೀನಿ. ಪವಿತ್ರ, ಅವ್ರ ಸಂಸಾರನ ಪವಿತ್ರ ಕಾಪಾಡ್ತೀನಿ. ನಿಂತ್ಕೋ ಅವ್ರ ಪ್ಲೀಸ್. ಜೀವನನ ಪವಿತ್ರ ಕಾಪಾಡ್ಬೇಕು. ಬೇಡ ಪವಿತ್ರ. ಅವ್ರ ಸಂಸಾರನ ಪವಿತ್ರ ಉಳಿಸ್ತೀನಿ. ಪವಿತ್ರ ಬಾಗಿಲು ತೆಗೀರಿ. ಪವಿತ್ರ ಪವಿತ್ರ ಪ್ಲೀಸ್ ನನ್ನ ಮಾತು ಕೇಳಿ, ಬಾಗಿಲು ಓಪನ್ ಮಾಡು. ಪವಿತ್ರ ಡೋರ್ ಓಪನ್ ಮಾಡು.